ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ಶ್ರೀವಾರಿ ನಾಲೆಡ್ಜ್ ಚಾನೆಲ್ಗೆ ಸ್ವಾಗತ. ವಿಸ್ತಾರಸ್ತಾವರಸ್ತಾನು ಪ್ರಮಾಣಂ ಬೀಜಮವ್ಯಯಂ ಅರ್ಥೋ ಮಹಾಕೋಶು ಮಹಾಭೋಗೋ ಮಹಾಧನಃ. ಏನಪ್ಪ ಒಂದೇ ಒಂದು ಸ್ತೋತ್ರ ತೋರಿಸ್ತಾ ಇದ್ದಾರೆ ಅಂತ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವ್ರು ಹೇಳ್ತಾರೆ. ದಿನಾಗಲೂ ಎಲ್ಲರೂ ಎಲ್ಲ ಸ್ತೋತ್ರನೂ ಹೇಳೋಕ್ಕಾಗಲ್ಲ. ವಿಷ್ಣು ಸಹಸ್ರನಾಮ ಸ್ತೋತ್ರ ಇದು ಹೆಂಗಪ್ಪ ಅಂತ ಹೇಳಿದ್ರೆ ಒಂದು ಖಜಾನೆ ಇದ್ದಂಗೆ, ಯಾರಿಗೆ ಏನು ಬೇಕೋ ಅದನ್ನು ತಗೊಳ್ಬೋದು ಅಂತ. ಅಂದರೆ ಅಷ್ಟು ಪವಿತ್ರವಾದ ಗ್ರಂಥ ಇದು. ಸೊ ನಮಗೇನಪ್ಪ ಬೇಕು ಅಂತ ಇದರಲ್ಲಿದೆ ನೋಡಿ. ನಾವು ಧರ್ಮ ಮಾರ್ಗದಲ್ಲೇ ನಡೀತಿದ್ದೀವಿ. ಮನಸ್ಸಲ್ಲೂ ನಾವು ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಮನೇಲಿ ಒಳ್ಳೆ ಸಂಸ್ಕಾರ ಇದೆ, ಸಂಸ್ಕೃತಿ ಇದೆ. ಕೈಲಾದಷ್ಟು ಉಪಕಾರ ಮಾಡ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಗುರುಗಳ ಹತ್ರ ಹೋಗ್ತೀವಿ, ಆಶೀರ್ವಾದ ಪಡಿತೀವಿ. ಆದರೂ ಏನಾದರೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಂತ ಇದು ಎಷ್ಟೋ ಜನಕ್ಕೆ ಅನ್ನಿಸ್ತಾ ಇರುತ್ತೆ. ಇದು ಏನಪ್ಪ ಅಂತ ಹೇಳಿದ್ರೆ, ನಮಗೆ ಬುದ್ಧಿ ಬಂದಾಗಿಂದನೂ ನಾವು ಸರಿಯಾಗೇ ನಡ್ಕೋತಾ ಇದ್ದರೂ ಕೂಡ ಇದೆಲ್ಲ ಯಾಕೆ ಅನಿಸುತ್ತೆ ಅಂತ ಹೇಳಿದ್ರೆ, ಜನ್ಮಾಂತರಗಳ ಪಾಪ ದೋಷ ಅದು ಕೂಡ ಸೇರಿರುತ್ತೆ. ಜೊತೆಗೆ ಕಲಿಗಾಲದ ಪರಿಸರ ದೋಷ, ಕಲಿಮಲ ಕಲ್ಮಶ, ಗೊತ್ತಿಲ್ಲದೇನೋ ನಾವು ಮಾಡಿರೋ ಪಾಪಗಳು ಒಂದಲ್ಲ ಒಂದು ರೀತಿಯಲ್ಲಿ ಅದರ ಪ್ರಭಾವ ಬೀರ್ತಾ ಇರುತ್ತೆ. ಜನ್ಮಾಂತರಗಳ ಪಾಪ ನಿವಾರಣೆಗೋಸ್ಕರ ಹಾಗೂ ಕಲಿಮಲ ಕಲ್ಮಶಗಳ ನಿವಾರಣೆಗೋಸ್ಕರ ನಾವು ಹೇಳ್ಕೋಬೇಕಾದಂಥ ಸ್ತೋತ್ರ ಇದು ಅಂತ ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರು ಹೇಳ್ತಾರೆ. ದಿನಕ್ಕೊಂದೊಂದು ಶ್ಲೋಕ ಅದರ ಅರ್ಥ ಕಲ್ತ್ಕೊಳ್ಳೋಣ. ಧನ್ಯವಾದಗಳು.